ಬೆಂಗಳೂರಲ್ಲಿ ಮತ್ತೊಂದು ಫ್ಲೈಓವರ್ ಡೆಮಾಲಿಷನ್ ಮಾಡಲಾಗ್ತಾ ಇದೆ. ಜಯದೇವ ಫ್ಲೈಓವರ್ ನಂತರ ಜೆಪಿ ನಗರದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಜಂಕ್ಷನ್ ಫ್ಲೈಓವರ್ ಡೆಮಾಲಿಷನ್ಗೆ ತೀರ್ಮಾನ ಮಾಡಲಾಗಿದೆ. 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 2018ರಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಲಾಗಿತ್ತು. ಆ ಫ್ಲೈಓವರ್ನ ಈಗ ತೆರವು ಮಾಡಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಲ್ಲಿ ಮತ್ತೊಂದು ಫ್ಲೈಓವರ್ ಡೆಮಾಲಿಷ್ ಆಗ್ತಾ ಇದೆ. ಯೆಲ್ಲೋ ಲೈನ್ ಮಾರ್ಗದಲ್ಲಿ ಜಯದೇವ ಫ್ಲೈಓವರ್ನ ಡೆಮಾಲಿಷ್ ಮಾಡಿ ಮೆಟ್ರೋ ನಿರ್ಮಾಣ ಮಾಡಲಾಗಿತ್ತು. ಈಗ ಆರೆಂಜ್ ಲೈನ್ನಲ್ಲಿ ಜೆಪಿ ನಗರದಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಜಂಕ್ಷನ್ ಫ್ಲೈಓವರ್ನ ಡೆಮಾಲಿಷ್ ಮಾಡಲಾಗ್ತದೆ. ಸದ್ಯ ನಾನೀಗ ಆ ಸ್ಪಾಟಲ್ಲಿದ್ದೀನಿ. ನೀವು ಗಮನಿಸ್ತಾ ಇದ್ದೀರಾ, ಇದು ಜೆಪಿ ನಗರದ ಡಾಲರ್ಸ್ ಕಾಲೋನಿ ಜಂಕ್ಷನ್ ಫ್ಲೈಓವರ್. ಅಂದರೆ 2018ರಲ್ಲಿ ಈ ಫ್ಲೈಓವರ್ನ ನಿರ್ಮಾಣ ಮಾಡಲಾಗಿತ್ತು. ಸುಮಾರು 1 ಕಿಲೋಮೀಟರ್ ಉದ್ದದ ಒಂದು ಫ್ಲೈಓವರ್ ಇದಾಗಿರುತ್ತೆ. ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದ್ದಂಥ ಒಂದು ಜಂಕ್ಷನ್ ಇದು. ಅಂದರೆ ಬನ್ನೇರುಘಟ್ಟ ರಸ್ತೆ ಮಾರ್ಗದಿಂದ ಮೈಸೂರು ರಸ್ತೆಗೆ ಹೋಗುವಂತಹ ಪ್ರಯಾಣಿಕರಿಗೆ, ಜೊತೆಗೆ ಮೈಸೂರು ರಸ್ತೆಯಿಂದ ಈ ಕಡೆ ಬನ್ನೇರುಘಟ್ಟ ಮಾರ್ಗಕ್ಕೆ ಹೋಗುವಂಥ ಪ್ರಯಾಣಿಕರಿಗೆ, ಮತ್ತು ಈ ಕಡೆ ಜಯನಗರದಿಂದ ಡಾಲರ್ಸ್ ಕಾಲೋನಿ, ಜೊತೆಗೆ ಡಾಲರ್ಸ್ ಕಾಲೋನಿಯಿಂದ ಜಯನಗರ ಮಾರ್ಗವಾಗಿ ಸಂಚಾರ ಮಾಡ್ತಾ ಇದ್ದಂತಹ ಪ್ರಯಾಣಿಕರಿಗೆ, ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈ ನೆಲೆಯಲ್ಲಿ ಡಾಲರ್ಸ್ ಕಾಲೋನಿ ಜಂಕ್ಷನ್ನಲ್ಲಿ ಒಂದು ಫ್ಲೈಓವರ್ನ ನಿರ್ಮಾಣ ಮಾಡಿದರು. ಅಂದರೆ 2018ರಲ್ಲಿ ಈ ಫ್ಲೈಓವರ್ ನಿರ್ಮಾಣ ಆಗಿತ್ತು. ಈಗ ಆರೆಂಜ್ ಲೈನ್ನಲ್ಲಿ ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರ ಮಾರ್ಗದವರೆಗೂ ಆರೆಂಜ್ ಲೈನ್ ಮೆಟ್ರೋ ನಿರ್ಮಾಣ ಕಾಮಗಾರಿ ಆರಂಭವಾಗ್ತಾ ಇದೆ. ಕೇವಲ ಮೆಟ್ರೋ ನಿರ್ಮಾಣ ಕಾಮಗಾರಿ ಜೊತೆಗೆ ಡಬಲ್ ಡೆಕ್ಕರ್ ಯೋಜನೆ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಈ ಜಂಕ್ಷನ್ನಲ್ಲಿರುವಂತಹ ಡಾಲರ್ಸ್ ಕಾಲೋನಿ ಫ್ಲೈಓವರ್ನ ಡೆಮಾಲಿಷ್ ಮಾಡೋದಕ್ಕೆ BMRCL ನಿರ್ಧಾರ ಮಾಡಿದೆ. ಇತ್ತೀಚೆಗಷ್ಟೇ ಸಿವಿಲ್ ಕಾಮಗಾರಿಯ ಟೆಂಡರ್ ಕೂಡ ಆಹ್ವಾನ ಮಾಡಿದೆ. ಶೀಘ್ರದಲ್ಲೇ ಈ ಫ್ಲೈಓವರ್ನ ಡೆಮಾಲಿಷ್ ಮಾಡಿ ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿಯನ್ನು ಆರಂಭ ಮಾಡಲಿದೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.